ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಸಂವಿಧಾನ ಶಿಲ್ಪ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 68ನೇ ಮಹಾಪರಿನಿರ್ವಾಣ ದಿನಾಚರಣೆ ಅಂಗವಾಗಿ ಇಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನ್ನಗೌಡ ದದ್ದಲ್, ಜಿಲ್ಲಾಧಿಕಾರಿ ನಿತೀಶ್ ಕೆ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಂಕಾರಾಮ್ ಪಾಂಡೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟ ಮಾದಯ್ಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಜ್ಯದ ರೈತರ ವಿವಿಧ ಬೇಡಿಕೆಗಳನ್ನಾಧರಿಸಿ ಬೆಳಗಾವಿ ಅಧಿವೇಶನ ನಡೆಯುವ ದಿನವಾದ ದಿನಾಂಕ 9ರಂದು ಬೆಳಗಾವಿ ಚಲೋ ಚಳವಳಿಯ ಮೂಲಕ ಸರ್ಕಾರದ ಗಮನ ಸೆಳೆಯಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ನರಸಿಂಹ ನಾಯಕ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ರಾಜ್ಯದಲ್ಲಿ ರೈತರ ಅನೇಕ ಸಮಸ್ಯೆಗಳ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದ್ದು, ಕರಾಳ 3 ಕೃಷಿ ಕಾಯ್ದೆ ಹಿಂಪಡೆಯುವುದು, ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡುವುದು, ಆಲಮಟ್ಟ ಜಲಾಶಯ 519 ರಿಂದ 524 ಮೀಟರ್ಗೆ ಹೆಚ್ಚಿಸುವುದು, ರೈತರ ಬೆಳೆಗೆ ಸರ್ಕಾರ ವೈಜ್ಞಾನಿಕ ಬೆಲೆ ನಿಗದಿಪಡಿಸುವ 10 ಹಲವು ಬೇಡಿಕೆಗಳೊಂದಿಗೆ ಈ ಚಳುವಳಿ ನಡೆಸಲಾಗುತ್ತದೆ ಎಂದು ಹೇಳಿದರು. ನಷ್ಟ ಅನುಭವಿಸಿದ್ದು ಪರಿಹಾರ ಧನ ಒದಗಿಸಬೇಕು. ರೈತ ಕೂಲಿಕಾರರಿಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಲಿ ಕೆಲಸ ನೀಡಬೇಕು. ಜಿಲ್ಲೆಯಲ್ಲಿರುವ ಎಲ್ಲ ಕೆರೆಗಳನ್ನು ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳ ಮೂಲಕ ನೀರು ತುಂಬಿಸಬೇಕು. ರೈತರಿಗೆ ಒದಗಿಸುವ ವಿದ್ಯುತ್ತಿಗೆ ಪೂರಕವಾದ ಯಾವುದೇ ವಿದ್ಯುತ್ ಪರಿಕರಗಳನ್ನು ಉಚಿತವಾಗಿ ನೀಡಬೇಕು. ರೈತರಿಂದ ಯಾವುದೇ ಶುಲ್ಕ ಪಡೆಯಬಾರದು. ಆದ ಕಾರಣ ಈ ಎಲ್ಲ ಹಕ್ಕೊತ್ತಾಯಗಳಿಗೆ ದಿನಾಂಕ 9/12/2024ರಂದು ಬೆಳಗಾವಿ ಸುವರ್ಣಸೌಧ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ರೈತರು ಭಾಗವಹಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಹಕ್ಕೊತ್ತಾಯಗಳು: ರಾಜ್ಯ ಸರ್ಕಾರ 3 ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಬೇಕು. ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡುವುದು, ಆಲಮಟ್ಟಿ ಜಲಾಶಯವನ್ನು 519 ಮೀಟರ್ನಿಂದ 524, 556 ಮೀಟರ್ಗಳಿಗೆ ಎತ್ತರಿಸುವುದು, ರೈತರು ಬೆಳೆಗೆ ಸರ್ಕಾರದ ವೈಜ್ಞಾನಿಕವಾಗಿ ಬೆಲೆ ನಿಗದಿಪಡಿಸುವುದು, ರಾಜಬಂಡ ಜಲಾಶಯದಿಂದ ಟಿಪಿಪಿ ಕಾಲುವೆ 102 ಉಪ ಕಾಲುವೆಗೆ ಸಂಪರ್ಕಿಸುವ ಶ್ರೀ ವೀರಭದ್ರೇಶ್ವರ ಏತ ನೀರಾವರಿ ಯೋಜನೆಯನ್ನು ಮಂಜೂರು ಮಾಡಬೇಕು. ನಾರಾಯಣಪುರ ಬಲದಂಡೆ ಕಾಲುವೆ ಮೂಲಕ ರಾಯಚೂರು ತಾಲೂಕಿನಲ್ಲಿ ನೀರು ಹರಿಸಬೇಕು. ನಾರಾಯಣಪುರ ಬಲದಂಡೆ ಕಾಲುವೆಗೆ ರಾಯಚೂರು ತಾಲೂಕಿನಲ್ಲಿ ಭೂಮಿ ಕೊಟ್ಟವರಿಗೆ ಪರಿಹಾರ ಧನ ಕೊಡಬೇಕು. ಮೆಣಸಿನಕಾಯಿ ಬೆಳೆಗೆ ನಷ್ಟ ಪರಿಹಾರ ಒದಗಿಸಿಕೊಡಬೇಕೆಂದು ನಾವೆಲ್ಲ ರೈತ ಸಂಘಟನೆಯನ್ನು ನಾವು ಒತ್ತಾಯ. ದೇವದುರ್ಗ ತಾಲೂಕಿನ ಜೇಗಿರ್ಕಲ್ ಗ್ರಾಮದ ಅನೇಕ ರೈತರಿಗೆ 2013 ಭೂ ಕಾಯ್ದೆ ವಿಶೇಷ ರಾಜ್ಯ ಪತ್ರ, ಭೂ ಪರಿಹಾರ ಸತೋದ್ವನ್ವಯ ಕಾಲಕಾಲಕ್ಕೆ ಬದಲಾವಣೆ ತಕ್ಕಂತೆ ಭೂ ಸಂತ್ರಸ್ತರ ರೈತರಿಗೆ ಕನಿಷ್ಠ 60 ಲಕ್ಷ ಭೂ ಪರಿಹಾರ ಒದಗಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ರಾಜೇಂದ್ರ ಒತ್ತಾಯಿಸಿದ್ದಾರೆ. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಗ್ರಾಮದ ಸರ್ವೆ ನಂಬರ್ 504 ಮತ್ತು 505ರಲ್ಲಿ ನಾರಾಯಣಪುರ ಬಲದಂಡೆ ಕಾಲುವೆ ನಿರ್ಮಾಣ ಕಾಮಗಾರಿ ನಡೆದಿದೆ. ಕಳಪೆ ಕಾಮಗಾರಿ ಮತ್ತು ಭೂ ಸಂತ್ರಸ್ತರಿಗೆ ಪರಿಹಾರ ಒದಗಿಸದೇ ಇರುವುದರಿಂದ ಕಾಮಗಾರಿ ಸ್ಥಗಿತಗೊಳಿಸಲಾಗಿದೆ. ಕಾಲುವೆ ಭಾಗದಲ್ಲಿ ಸ್ಟೋನ್ ಪಿಂಚಿಂಗ್ ಸಮರ್ಪಕವಾಗಿ ಕೈಗೊಂಡಿಲ್ಲ. ಸುಮಾರು 200 ಎಕರೆ ಜಮೀನಿಗೂ ಅಧಿಕ ಪ್ರದೇಶದಲ್ಲಿ ಭೂ ಪರಿಹಾರ ನೀಡಿಲ್ಲ. ಈ ರೀತಿ ರೈತರಿಗೆ ವಂಚಿಸಲಾಗುತ್ತಿದೆ. ಈ ಬಗ್ಗೆ ನೀರಾವರಿ ಇಲಾಖೆಯ ಅಧಿಕಾರಿಗಳು, ನಾರಾಯಣಪುರ ಬಲದಂಡೆ ಯೋಜನೆಯ ಭೂ ಸ್ವಾಧೀನ ವಿಭಾಗದ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತರಲಾಗಿದೆ ಎಂದು ಹೇಳಿದರು. ಇದು ಎಲ್ಲ ಮಾಡಿರ್ತಕ್ಕಂಥ ಅನ್ಯಾಯಗಳನ್ನು ಇದು ಮಾಡಿದ ನಂತರ ಎಲ್ಲ ದಾಖಲೆಗಳನ್ನು 2 ವರ್ಷದಲ್ಲಿ ನಾನು ಅದನ್ನೆಲ್ಲ ಇದು ಮಾಡಿಕೊಂಡು ಈ ಒಂದು ಹೋರಾಟವನ್ನು ಈಗ 2019ರಲ್ಲಿ ಇದ್ರ ಬಗ್ಗೆ ನನಗೆ ಯಾವುದೂ ಇರಲಿಲ್ಲ. ಜನಸಾಮಾನ್ಯರ ಜೊತೆಗೆ ನಂದು 4 ಎಕರೆ ಜಮೀನು ನಕ್ಷೆ ಪ್ರಕಾರ ಆಗಿತ್ತು. ಜನಸಾಮಾನ್ಯರ ಜೊತೆಗೆ ಕೊಟ್ಟೆ ಏನು ಜಮೀನು ಆಗುತ್ತೆ ಅಂತೇಳಿ. ಆದರೆ ಮುಂದೆ ಇವರು ಮಾಡ್ತಕ್ಕಂಥ ಈ ಎಲ್ಲ ಒಂದು ಅಕ್ರಮ ಇದ್ರ ಬಗ್ಗೆ ನನಗೆ ಗಮನಕ್ಕೆ ಬಂದಾಗ ನಾನು ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಇದಕ್ಕಾಗಿ ಒಂದು ಕಳಪೆ ಕಾಮಗಾರಿ ಆಗಿರ್ಬೋದು ಅಥವಾ ಭೂ ಪರಿಹಾರ ಬಗ್ಗೆ ಆಗಿರ್ಬೋದು ಈ ಎಲ್ಲ ವಿಚಾರಗಳನ್ನು ಇದು ಮಾಡಿಕೊಂಡು ಇವತ್ತು ನಾನು ಏನು ಮಾಡಿದ್ದೇನೆ ಅನ್ನೋದನ್ನು ಇಡೀ
ಒಂದು ರಾಯಚೂರು ಈ ಗ್ರಾಮೀಣ ಕ್ಷೇತ್ರನೂ ಅಥವಾ ಇಡೀ ಕರ್ನಾಟಕದಲ್ಲೂ ಇವತ್ತಿನವರೆಗೆ ನನ್ನ ಜಮೀನನ್ನ ಬಿಟ್ಟು ಜಮೀನಲ್ಲಿ ಕಾಮಗಾರಿ ಮಾಡಕ್ಕೆ ಕೊಟ್ಟಿಲ್ಲ ನನ್ನ ಜಮೀನನ್ನು. ನಂತರದಲ್ಲಿ ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿ ಸಾಹೇಬರಿದ್ದಾಗ ಮಾನ್ಯ ಮುಖ್ಯಮಂತ್ರಿಗಳ ಅಧೀನ ಕಾರ್ಯದರ್ಶಿ ಅವರಿಗೆ ನಾನು ಈ ಒಂದು ಮನವಿಯನ್ನು ಸಲ್ಲಿಸಿ ಅವರ ಒಂದು ಆದೇಶ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಬಂದ ನಂತರ ನನ್ನ ಜಮೀನಿನಲ್ಲಿರುವಂಥ 2 ಗೇಟಿನ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ದಾರೆ. ಇವತ್ತಿನವರೆಗೆ 2 ವರ್ಷ ಆಯಿತು. ಇವತ್ತಿನವರೆಗೆ ಯಾವ ಅಧಿಕಾರಿಗಳು ಬಂದಿಲ್ಲ, ಯಾವ ಗುತ್ತಿಗೆದಾರನ ಇವತ್ತಿನವರೆಗೆ ನಮ್ಮ ಜಮೀನಲ್ಲಿ ಕಾರ್ಯ ಬಿಟ್ಟಿಲ್ಲ. ಈಗ ನಮ್ಮದು ಟೋಟಲ್ ಇರೋದು 37 ಎಕರೆ ಜಮೀನು ಸರ್. 37 ಎಕರೆಗ ಆಲ್ರೆಡಿ 4 ಎಕರೆ ಸ್ವಾಧೀನ ಆಗಿತ್ತು. ಯಾಕಂದ್ರೆ ನನಗೆ ಯಾವ ಮಾಹಿತಿ ಇಲ್ಲದೆ ನಾನು ಒಪ್ಪಿಗೆ ಕೊಟ್ಟಿದ್ದೆ, ನಾನು ಏನು ಮಾಡೋಕ್ಕಾಗಲಿಲ್ಲ. ಮತ್ತೆ ಈಗ ಒಂದು 4 ಎಕರೆ ಇವರು ಓದ್ತು ಅಂತೇಳಿ ಇದು ಮಾಡಿರ್ತಾರೆ. ಆದರೆ ಇವರು ಮಾಡಿದ ಪ್ರಕಾರ ಈಗ ನನ್ನಲ್ಲಿರ್ತಕ್ಕಂಥ ಒಂದು ಅಲೈನ್ಮೆಂಟ್ ಅಪ್ರೂವಲ್ ಮಾಡಿಸೆ ಪ್ರಕಾರ ನನ್ನ ಜಮೀನಲ್ಲಿ ಕಾಲುವೆ ಇಲ್ಲ. ಅದ ನಂತರ ಮುಂದೆ ಇದು ಒಂದು ಟೋನ್ ಪಿಚ್ಚಿಂಗ್ ಮಾಡಿದ ಸಾರಿ ಇನ್ನು ಮುಂದೆ ನಾವು ಹೇಳಿದ ಸಲಹೆ ಪ್ರಕಾರ ನಾವು ಮಾಡ್ತೀವಿ ಸರ್. ವಾಲ್ಮೀಕಿ ಸಮುದಾಯದ ಜಾಗೃತಿ ಮತ್ತು ಅವರ ಮೂಲಭೂತ ಸಮಸ್ಯೆಗಳ ಮಾಹಿತಿ ಸಂಗ್ರಹಣೆಗಾಗಿ ಡಿಸೆಂಬರ್ 8ರಿಂದ ತಾಲೂಕಿನ ಕೊರವಿಹಾಳ ಸದಾಪುರ್ನಿಂದ 34 ಗ್ರಾಮ ಪಂಚಾಯಿತಿ 180 ಗ್ರಾಮ ಸಂಪರ್ಕ ಅಭಿಯಾನ ಆರಂಭಿಸುವುದಾಗಿ ವೆಂಕಟೇಶ್ ನಾಯಕ ಅಸ್ಕಳ್ ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಗ್ರಾಮಾಂತರ ಕ್ಷೇತ್ರದಲ್ಲಿ ವಾಲ್ಮೀಕಿ ಸಮುದಾಯ ಜೀವನ ಮತ್ತು ಅವರ ಸಮಸ್ಯೆಗಳು, ಅವರ ಬೇಡಿಕೆಗಳ ಬಗ್ಗೆ ಮಾಹಿತಿ ತಿಳಿಯಲು ಹಾಗೂ ಸಂಬಂಧಪಟ್ಟ ಇಲಾಖೆಗಳ ಗಮನ ಸೆಳೆಯಲು ಈ ಅಭಿಯಾನ ಆರಂಭಿಸಲಾಗಿದೆ. ಪರಿಶಿಷ್ಟ ಪಂಗಡ ಸಮುದಾಯದ ಅಭಿವೃದ್ಧಿಗಾಗಿ ಗ್ರಾಮ ಪಂಚಾಯಿತಿಯಿಂದ ವಿವಿಧ ಇಲಾಖೆಗಳವರೆಗೂ ಅನೇಕ ಯೋಜನೆ ರೂಪಿಸಲಾಗಿದೆ. ಈ ಯೋಜನೆಗಳು ಕೆಳಮಟ್ಟದಲ್ಲಿ ಯಾವ ರೀತಿಯಲ್ಲಿ ತಲುಪಿದೆ, ಇದರ ಲಾಭ ಸಾರ್ವಜನಿಕ ಜೀವನದಲ್ಲಿ ಯಾವ ಪರಿಣಾಮ ಬೀರಿದೆ, ವಾಲ್ಮೀಕಿ ಸಮುದಾಯದ ಜನರ ಮೂಲಭೂತ ಸಮಸ್ಯೆಗಳು ಏನೇನು ಎನ್ನುವುದರ ಬಗ್ಗೆ ತಿಳಿಯುವುದೇ ಈ ಸಂಚಾರದ ಉದ್ದೇಶವಾಗಿದೆ ಎಂದು ಹೇಳಿದರು. ಅಂತ ಸ್ಥಿತಿಗಳನ್ನು ಬರಬಾರದು ಮುಂಜಾಗ್ರತವಾಗಿ ಮೊದಲಿಗೆ ತಪ್ಪು ನಾವು ಮಾಡಿದಿರುವ ಇಲ್ಲ ಅನ್ನೋದು ಪ್ರತ್ಯಕ್ಷವಾಗಿ ನಾನು ಒಬ್ಬ ವಾಲ್ಮೀಕಿ ಸಮಾಜದವನಾಗಿರುವುದರಿಂದ ಇದು ಇನ್ನೊಂದು ಸಲ ಯಾವುದೇ ವರ್ಗದಲ್ಲಿ ಇಂಥ ಅಹಿತಕರ ಘಟನೆ ನಡೆಯಬಾರದು ಅನ್ನೋ ಒಂದು ಉದ್ದೇಶ ಹಾಗೂ ವಾಲ್ಮೀಕಿ ಸಮಾಜದ ವಿದ್ಯಾರ್ಥಿಗಳು 5-6ನೇ ಕ್ಲಾಸ್ ತನಕ ಓದ ತಕ್ಷಣನೇ ನಮ್ಮ ಜನಗಳು ಏನ್ ಮಾಡ್ತಾ ಇದ್ದಾರೆ, ಈ ಹತ್ತಿ ಈಗ ಬಹಳ ಡಿಮ್ಯಾಂಡ್ ಆಗಿಬಿಟ್ಟದೆ, ತೊಗರಿನೂ ಡಿಮ್ಯಾಂಡ್ ಆಗಿಬಿಟ್ಟದ, ದುಡ್ಡಿನ ವ್ಯವಹಾರಕ್ಕ ನಮ್ಮ ಮಗನ ಕರ್ಕೊಂಡು ಹೋದ್ರೆ ಒಂದು 500 ರೂಪಾಯಿ ಬರ್ತದ, 600 ರೂಪಾಯಿ ಬರ್ತದ ಅನ್ನೋ ಉದ್ದೇಶಕ್ಕ ಅವ್ರು ಅರ್ಥಕ್ಕನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ನಾನೇನ್ ಮಾಡ್ತಾ ಇದ್ದೇನೆ, ಅವ್ರಿಗೆ ವಿದ್ಯಾರ್ಥಿಗಳಿಗೆ ಸುಮಾರು ನಮ್ಮ ಗ್ರಾಮೀಣ ಭಾಗದಲ್ಲಿ 500 ಜನ ಆದ್ರೂ ಕೂಡ ನಮಗಿದಾದಂತ ಹಾಸ್ಟೆಲ್ಗಳು ಈ ಭಾಗದಲ್ಲಿ ಇದೆ, ಕಲ್ಯಾಣ ಕರ್ನಾಟಕದಲ್ಲಿ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ನಾವು 100 ಜನರನ್ನು ಗುರುಡಿ ಸರ್ಕಲ್ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ ಸುಮಾರು ಕಾರ್ಕಳ ತಾಲೂಕು ಇರ್ಬೋದು, ಮಂಗಳೂರಲ್ಲಿ ಇರ್ಬೋದು ಸರ್, ಶಿವಮೊಗ್ಗದಲ್ಲಿರ್ಬೋದು 100 ಜನರ ಮಕ್ಕಳನ್ನ ನಾವು ಇವತ್ತು ನಾನು ನೌಕರಿ ಸಮಯದಲ್ಲಿ ಈಗ ಪ್ರಸ್ತುತ ನನ್ನ ಮಕ್ಕಳನ್ನೇ ಕಾರ್ಕಳ ತಾಲೂಕಾ ಅಜಯಕರ್ ಹೈಸ್ಕೂಲ್ ನಲ್ಲಿ ಓದ್ತಾ ಇದ್ದಾರೆ. ಆ ಮಟ್ಟದಲ್ಲಿ ಇವತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿ ಯಾರೇ ಆಗಲಿ ದಯವಿಟ್ಟು ನಿಮಗೇನಾದ್ರೂ ಕೊರತೆ ಇದ್ರೆ, ನಿಮ್ಮ ಮಗನ ಏನಾದ್ರು ಫೀಸ್ಗಳು ಕೊರತೆ ಇದ್ರೆ ನಾವೇನ್ ಮಾಡ್ತೀವಂತ ಮಕ್ಕಳ ಸೀದಾ ಹಾಸ್ಟೆಲ್ಗೆ ಹೋಗಿ ನಾನೇ ಬಿಟ್ಟು ಬರ್ತೀನಿ ಸರ್. ಅವ್ರು 100 ಜನ ಆದ್ರೂ ಕೂಡ ಒಳ್ಳೆ ಹಾಸ್ಟೆಲ್ಗಳು ಕೊಟ್ಟು ಹೆಣ್ಮಕ್ಳಾದ್ರೂ ಕೂಡ ನಾನೇ ಖುದ್ದಾಗಿ ನಮ್ಮ ಸಮಾಜದ ಸಿಂಧನೂರಿನಲ್ಲಿ ಅಂತ ಸ್ಥಿತಿಗಳನ್ನು ಬರಬಾರದು ಮುಂಜಾಗ್ರತವಾಗಿ ಮೊದಲಿಗೆ ತಪ್ಪು ನಾವು ಮಾಡಿದಿರುವ ಇಲ್ಲ ಅನ್ನೋದು ಪ್ರತ್ಯಕ್ಷವಾಗಿ ನಾನು ಒಬ್ಬ ವಾಲ್ಮೀಕಿ ಸಮಾಜದವನಾಗಿರುವುದರಿಂದ ಇದು ಇನ್ನೊಂದು ಸಲ ಯಾವುದೇ ವರ್ಗದಲ್ಲಿ ಇಂಥ ಅಹಿತಕರ ಘಟನೆ ನಡೆಯಬಾರದು ಅನ್ನೋ ಒಂದು ಉದ್ದೇಶ ಹಾಗೂ ವಾಲ್ಮೀಕಿ ಸಮಾಜದ ವಿದ್ಯಾರ್ಥಿಗಳು 5-6ನೇ ಕ್ಲಾಸ್ ತನಕ ಓದ ತಕ್ಷಣನೇ ನಮ್ಮ ಜನಗಳು ಏನ್ ಮಾಡ್ತಾ ಇದ್ದಾರೆ, ಈ ಹತ್ತಿ ಈಗ ಬಹಳ ಡಿಮ್ಯಾಂಡ್ ಆಗಿಬಿಟ್ಟದೆ, ತೊಗರಿನೂ ಡಿಮ್ಯಾಂಡ್ ಆಗಿಬಿಟ್ಟದ, ದುಡ್ಡಿನ ವ್ಯವಹಾರಕ್ಕ ನಮ್ಮ ಮಗನ ಕರ್ಕೊಂಡು ಹೋದ್ರೆ ಒಂದು 500 ರೂಪಾಯಿ ಬರ್ತದ, 600 ರೂಪಾಯಿ ಬರ್ತದ ಅನ್ನೋ ಉದ್ದೇಶಕ್ಕ ಅವ್ರು ಅರ್ಥಕ್ಕನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ನಾನೇನ್ ಮಾಡ್ತಾ ಇದ್ದೇನೆ, ಅವ್ರಿಗೆ ವಿದ್ಯಾರ್ಥಿಗಳಿಗೆ ಸುಮಾರು ನಮ್ಮ ಗ್ರಾಮೀಣ ಭಾಗದಲ್ಲಿ 500 ಜನ ಆದ್ರೂ ಕೂಡ ನಮಗಿದಾದಂತ ಹಾಸ್ಟೆಲ್ಗಳು ಈ ಭಾಗದಲ್ಲಿ ಇದೆ, ಕಲ್ಯಾಣ ಕರ್ನಾಟಕದಲ್ಲಿ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ನಾವು 100 ಜನರನ್ನು ಗುರುಡಿ ಸರ್ಕಲ್ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ ಸುಮಾರು ಕಾರ್ಕಳ ತಾಲೂಕು ಇರ್ಬೋದು, ಮಂಗಳೂರಲ್ಲಿ ಇರ್ಬೋದು ಸರ್, ಶಿವಮೊಗ್ಗದಲ್ಲಿ ಇರ್ಬೋದು 100 ಜನರ ಮಕ್ಕಳನ್ನ ನಾವು ಇವತ್ತು ನಾನು ನೌಕರಿ ಸಮಯದಲ್ಲಿ
ಈಗ ಪ್ರಸ್ತುತ ನನ್ನ ಮಕ್ಕಳನ್ನೇ ಕಾರ್ಕಳ ತಾಲೂಕಾ ಅಜಯಕರ್ ನೋವಾಗಿದೆ. ವಿಜಯಪುರ ಶಾಸಕರು ಬಿಜೆಪಿ ನಾಯಕರಾದ ಬಸನ್ನಗೌಡ ಯತ್ನಾಳ್ ಅವರು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಕ್ರಾಂತಿಯೋಗಿ ಬಸವಣ್ಣ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದು ತಕ್ಷಣವೇ ಅವರು ಕ್ಷಮೆ ಕೋರಬೇಕು ಮತ್ತು ಅವರನ್ನು ಶಾಸಕ ಸ್ಥಾನದಿಂದ ಕಿತ್ತಿ ಎಸೆಯಬೇಕೆಂದು ಬಸವ ಯೋಗಾಶ್ರಮದ ವೀರಭದ್ರಯ್ಯ ಸ್ವಾಮಿ ಅವರು ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಒಬ್ಬ ಸಾಂಸ್ಕೃತಿಕ ನಾಯಕ ಲಿಂಗಾಯತನ ಧರ್ಮದ ವಿಶ್ವಗುರು ಬಸವಣ್ಣವರ ಬಗ್ಗೆ ಅತ್ಯಂತ ಅವಹೇಳನಕಾರಿ ಹೇಳಿಕೆ ಬಸನ್ನಗೌಡ ಯತ್ನಾಳ್ ಒಬ್ಬ ಲಿಂಗಾಯತರೇ ಎಂದು ಪ್ರಶ್ನಿಸಿದರು. ಬಸವಣ್ಣ ಅವರು 12ನೇ ಶತಮಾನದಲ್ಲಿ ಕೆಲ ವರ್ಗದ ಸಮುದಾಯವನ್ನು ಮೇಲೆತ್ತಿದ ನಾಯಕ, ಅಕ್ಷರ ಜ್ಞಾನದ ಮೂಲಕ ವಚನ ಸಾಹಿತ್ಯ ಚಳುವಳಿ ಕಟ್ಟಿದ ವಿಶ್ವಗುರು. ಅವರ ಚರಿತ್ರೆ ಇತಿಹಾಸ ತಿಳಿಯದೆ ಯತ್ನಾಳ್ ಅವರು ನೀಡಿದ ಹೇಳಿಕೆ ಬಿಡು ಲಿಂಗಾಯತಿ ಸಮುದಾಯಕ್ಕೆ ಅಪಮಾನ ಮಾಡಿದಂತಾಗಿದೆ. ಬಸವಣ್ಣ ಅವರು ಹೂಲಿಗೆ ಹಾರಿಸುತ್ತಿಲ್ಲ. ಅವರು ಕೂಡಲ ಸಂಗಮದಲ್ಲಿ ಲಿಂಗ ಪೂಜೆಯಲ್ಲಿ ತೊಡಗಿ ಲಿಂಗೈಕ್ಯರಾದವರು. ಇಂಥವರ ಬಗ್ಗೆ ಕೆಟ್ಟ ನುಡಿ ಹೇಳಿದ ಯತ್ನಾಳ್ ವಿರುದ್ಧ ಇಡೀ ಲಿಂಗಾಯತ ಸಮುದಾಯ ಆಕ್ರೋಶಗೊಂಡಿದೆ. ಯತ್ನಾಳ್ ಗೌಡರಾಗಿರಬಹುದು, ಕೊರಳಲ್ಲಿ ಲಿಂಗ ಕಟ್ಟಿ ಈ ರೀತಿ ನಮ್ಮ ಸಾಂಸ್ಕೃತಿಕ ನಾಯಕನ ಬಗ್ಗೆ ಅಪಮಾನಕಾರಿಯಾಗಿ ಮಾತನಾಡಿರುವುದು ಖಂಡನೀಯವಾಗಿದೆ. ಈ ಮಾತು ತಕ್ಷಣವೇ ಹಿಂಪಡೆಯಬೇಕು. ಇಲ್ಲದಿದ್ದರೆ ದೇಶಾದ್ಯಂತ ಲಿಂಗಾಯತರು ಯತ್ನಾಳ್ ವಿರುದ್ಧ ಉಗ್ರ ಹೋರಾಟಕ್ಕಿಳಿಯಬೇಕಾಗುತ್ತದೆ ಎಂದು ಹೇಳಿದರು. ಹಾರ್ಟ್ ಒಂದ್ಸಲ ಹಾರ್ಟ್ ಹೊಡಿತಪ್ಪ ಅಂದ್ರೆ ಕಲಾಸು. ಬಸವಣ್ಣ ಅಂದ್ರೆ ಹಂಗ ತಾಕತ್ತು. ಏನ್ ಎಚ್ಚರಿಕೆ ಏನ್ ಕೊಡ್ತಿರೋ? ಎಚ್ಚರಿಕೆ ಏನಿಲ್ಲ, ವಾಪಸ್ ತಗೋಬೇಕು, ಕ್ಷಮೆ ಕೇಳಬೇಕು. ತಪ್ಪಾಗಿದೆ. ನಾವು ವಿಶ್ವಗುರು ಕೂಡಲ ಸಂಗಮಕ್ಕೆ ಹೋಗಿ ನಮಸ್ಕಾರ ಮಾಡಿ ತಪ್ಪಾಗಿದೆ ಅಂತ ಹೇಳ್ಬೇಕು. ಯಾರು? ಯತ್ನಾಳ್. ವಾಪಸ್ ಬಿಟ್ಬಿಡು. ಬೈದವರನ್ನ ಬಂಧುಗಳಂತೀವಿ ನಾವು, ಜಕ್ಕೆ ಬೈದವರನ್ನ ಜಗದ್ಗುರುಗಳಂತೀವಿ. ಇದನ್ನೇ ಮುಂದುವರಿಸಿಕೊಂಡು ಹೋಗಿದ್ದಾದರೆ ಉಗ್ರ ಹೋರಾಟ ಆಗ್ತದ. ಇಡೀ ನಾಡಿನಾದ್ಯಂತ, ಇಡೀ ಕರ್ನಾಟಕದಾದ್ಯಂತ, ರಾಯಚೂರಿನಲ್ಲೆಲ್ಲ, ಇಡೀ ರಾಯಚೂರು, ವಿಜಯಪುರ, ಬಾಗಲಕೋಟೆ ಎಲ್ಲ ಕಡೆ ಈಗಾಗಲೇ ನಡೆದವೆ. ಎಲ್ಲ ಕಡೆ ಟಿವಿ ಮಾಧ್ಯಮ, ಪ್ರೆಸ್ ರಿಪೋರ್ಟು. ಮಹಾರಾಷ್ಟ್ರ ಸಂಬಂಧಿಗೆ ತಮಿಳುನಾಡು, ಆಂಧ್ರ, ಹೈದ್ರಾಬಾದು ಆತನ ಯತ್ನಾಳನ್ನ ಹಿಂಗೆ ಮಾಡ್ದಂಗೆ ಏರ್ಕಂತ ಹೋಗ್ತಾನೆ. ಆದ್ರೆ ಅದು ಆ ಟೈಪ್ ಮಾತಾಡೋದು ತಪ್ಪು.